ಬಾಬಾ ಸಾಹೇಬ್ ಅಂಬೇಡ್ಕರ್ ಅವರನ್ನು ಸಹ ಈ ಸಂದರ್ಭದಲ್ಲಿ ಸ್ಮರಿಸುತ್ತಾ ಈ ನಾಡಿನಲ್ಲಿ ಇರ್ತಕ್ಕಂಥ 7 ಕೋಟಿ ಜನಗಳ ಒಂದು ನೆಮ್ಮದಿಗೆ ಈ ನಾಡಿನ ಒಂದು ಸುಭಕ್ಷವಾಗಿ ಹೋರಾಟಗಳು ಮಾಡಿರ್ತಕ್ಕಂಥ ಎಲ್ಲ ಮಹನೀಯರನ್ನು ನಾವು ಈ ಸಂದರ್ಭದಲ್ಲಿ ಸ್ಮರಿಸುತ್ತಾ ಇವತ್ತು ನಮ್ಮ ಕನ್ನಡ ನಾಡು ನಮ್ಮ ಕರ್ನಾಟಕ ರಾಜ್ಯ ಇಡೀ ಜಗತ್ತಿನಲ್ಲೇ ಇವತ್ತು ಅತ್ಯಂತ ಉನ್ನತ ಸ್ಥಾನ ಅತ್ಯಂತ ಸುಭಿಕ್ಷವಾಗಿರ್ತಕ್ಕಂಥ ರಾಜ್ಯ ಯಾವುದಾದರೂ ನಮ್ಮ ಜಗತ್ತಿನಲ್ಲಿದ್ದರೆ ಅದು ನಮ್ಮ ಕನ್ನಡ ನಾಡು ಅಂತ ನಾವು ಹೆಮ್ಮೆಯಿಂದ ನಾವು ಹೇಳ್ಕೊಳ್ಬೇಕು. ಅಭಿಮಾನಿಗಳ ಸಂಘ ಮತ್ತು ನಮ್ಮ ಕನ್ನಡ ರೈತ ಯುವಕರ ಸಂಘ ಸೇರಿ ಈ ಗ್ರಾಮದಲ್ಲಿ ಸುಮಾರು 10 ವರ್ಷ ಆಗಿದೆ ನಾವು ಕನ್ನಡ ರಾಜ್ಯೋತ್ಸವ ಮಾಡಬೇಕಂತ ನನ್ನ ಗಮನ ತಂದಾಗ ನಾನು ಅವರನ್ನು ಮಾತಾಡಿ ಇವತ್ತು ಇಡೀ ಜಿಲ್ಲೆಯಲ್ಲಿ ಇಡೀ ರಾಜ್ಯದಲ್ಲಿ ಶಿಡ್ಲಘಟ್ಟ ಶಾಸಕರು ಅಂದರೆ ಯಾರಿಗೂ ಗೊತ್ತಾಗಲ್ಲ. ಮೇಲೂರು ರವಿಕುಮಾರ್ ಅಂದ್ರೇ ಗೊತ್ತಾಗೋದು. ಈ ಮೇಲೂರಿಗೆ ಬಹಳಷ್ಟು ಇತಿಹಾಸ ಇರ್ತಕ್ಕಂಥ ಈ ಮೇಲೂರು ಗ್ರಾಮ 1952ರಲ್ಲಿ ಮಹಾರಾಜರು ಬಂದು ಈ ಗ್ರಾಮದಲ್ಲಿ ಪ್ರಾಥಮಿಕ ಆರೋಗ್ಯ ಕೇಂದ್ರವನ್ನು ಉದ್ಘಾಟನೆ ಮಾಡ್ತಕ್ಕಂಥ ಇತಿಹಾಸ ಇದೆ. ಅದೇ ರೀತಿ ಇವತ್ತು ನಮ್ಮ ಪ್ರಾಥಮಿಕ ಪ್ರೌಢ ಶಾಲೆ ಸಹ 1947ರಲ್ಲಿ ಪ್ರಾರಂಭ ಆಗಿದಂಥ ಒಂದು ಇತಿಹಾಸ ಇರ್ತಕ್ಕಂಥ ಗ್ರಾಮ. ಇವತ್ತು ಈ ಒಂದು ಗ್ರಾಮದಲ್ಲಿ ಏಕಕಾಲದಲ್ಲಿ 2 MLCಗಳು, ಒಂದು ನಮ್ಮ ನಂಜುಂಡಪ್ಪನವರು ಇನ್ನೊಬ್ಬರು ಮತ್ತು ನಮ್ಮ ಚೆನ್ನಪ್ಪನವರು ಏಕಕಾಲದಲ್ಲಿ MLCಗಳಾದಂಥ ಊರಿದು. ಇವತ್ತು ನಾವು ಈ ಒಂದು ಶಿಡ್ಲಘಟ್ಟ ವಿಧಾನಸಭಾ ಕ್ಷೇತ್ರದಲ್ಲಿ ಶಾಶ್ವತವಾಗಿ ಉಳಿತಕ್ಕಂಥ ಕೆಲಸಗಳನ್ನ ನಾವು ಮಾಡಬೇಕು. ಈ ಮೇಲೂರಿನಲ್ಲಿ ಹಲವಾರು ಅಭಿವೃದ್ಧಿ ಕೆಲಸಗಳಾಗಬೇಕು. ಅದಾದ್ಮೇಲೆ ಮಾಡೋಣ ಅಂತ ನಮ್ಮ ಸ್ನೇಹಿತರ ಗಮನ ತಂದೆ. ಆದರೂ ಅವರು ಮುಂದುವರೆದ್ಬಿಟ್ಟಿದ್ದು ಕಾರ್ಯಕ್ರಮ ಮಾಡಬೇಕಂತೇಳಿ ಅವ್ರಿಗೂ ಸಹ ಎಲ್ಲರ ಪರವಾಗಿ ಎಲ್ರಿಗೂ ನಾನು ಈ ಸಂದರ್ಭದಲ್ಲಿ ಧನ್ಯವಾದ ಹೇಳ್ತಾ, ದೇಶದ ಪ್ರಧಾನಮಂತ್ರಿಗಳು ನರೇಂದ್ರ ಮೋದಿಜಿಯವರು ಇವತ್ತು ಒಂದು ಪ್ರಸ್ತಾವನೆಯನ್ನ ಇವತ್ತು ನಮ್ಮ ಕರ್ನಾಟಕ ರಾಜ್ಯ ವಿಶೇಷವಾಗಿ ನಾಡಪ್ರಭು ಕಟ್ಟಿರ್ತಕ್ಕಂಥ ಬೆಂಗಳೂರು ಇವತ್ತು ಅಂತಾರಾಷ್ಟ್ರೀಯ ನಗರ ಅಂದರೆ ಇಂಟರ್ನ್ಯಾಷನಲ್ ಸಿಟಿ ಅಂತ ಇವತ್ತು ಘೋಷಣೆ ಮಾಡಬೇಕಂತ ಅವ್ರು ಈಗಾಗಲೇ ಒಂದು ನಮ್ಮ ರಾಜ್ಯದ ಬಗ್ಗೆ ಹೆಚ್ಚಿನ ಒಲವನ್ನು ಈ ದೇಶದ ಪ್ರಧಾನಮಂತ್ರಿಗಳು ಈಗಾಗಲೇ ಪ್ರಸ್ತಾವನೆಯನ್ನು ಸಲ್ಲಿಸಿದ್ದಾರೆ. ಇದಕ್ಕೆಲ್ಲ ಕಾರಣ ಏನು, ಇವತ್ತು ಹೊರದೇಶಗಳಲ್ಲಿ ಇವತ್ತು ಹೂಡಿಕೆ ಮಾಡಬೇಕಾದ್ರೆ ಸೂಕ್ತವಾಗಿರ್ತಕ್ಕಂಥ ರಾಜ್ಯ ಅದು ಕರ್ನಾಟಕ, ಅದು ಬೆಂಗಳೂರು ಅಂತೇಳಿ ಈಗಾಗಲೇ ಇಡೀ ಕೇಂದ್ರದಲ್ಲಿ ಮತ್ತು ಅಂತಾರಾಷ್ಟ್ರೀಯ ಮಟ್ಟದಲ್ಲಿ ನಮ್ಮ ರಾಜ್ಯದ ಬಗ್ಗೆ ಇವತ್ತು ಒಂದು ಇಡೀ ಭಾರತ ದೇಶದಲ್ಲಿ ಒಂದು ಉನ್ನತ ಸ್ಥಾನಕ್ಕೆ ಹೋಗ್ತಕ್ಕಂಥ ರಾಜ್ಯ ನಮ್ಮ ಕನ್ನಡ ನಾಡು ಅಂತ ಈ ಸಂದರ್ಭದಲ್ಲಿ ಹೇಳ್ತಾ, ನೀವು ಕಾರ್ಯಕ್ರಮಗಳ ನಡೆಸಬೇಕಾದ್ರೆ ನೀವು ಮೂರು ಪಾಠವನ್ನು ಕಲಿಬೇಕು. ಒಂದು ಮಾತೃದೇವೋಭವ, ಪಿತೃದೇವೋಭವ, ಗುರುದೇವೋಭವ. ಈ ಮೂರನ್ನು ಪಾಲನೆ ಮಾಡಿದಾಗ ನೀವು ಈ ಸಮಾಜದಲ್ಲಿ ಒಂದು ಉನ್ನತ ಸ್ಥಾನಕ್ಕೆ ಹೋಗ್ತೀರಾ ಅಂತ ತಮ್ಮ ಮಕ್ಕಳೆಲ್ಲರ ಗಮನಕ್ಕೆ ತರ್ತಾ ಈ ಒಂದು ಕಾರ್ಯಕ್ರಮದಲ್ಲಿ ಭಾಗವಹಿಸಿ ನನಗೆ ಮಾತನಾಡಲು ಅವಕಾಶ. ಬೇಲೂರಿನ ನಿಲುವುಗಳು, ಹಾಲಗಿರಿಯವರು ಖ್ಯಾತ ರಾಷ್ಟ್ರ ಪ್ರಶಸ್ತಿ ವಿಜೇತರು, ಚಲನಚಿತ್ರ. ನಾನು ಈ ಸಭೆಗೆ ಬಂದ ತಕ್ಷಣ ನನಗೆ ಕಂಡಿದ್ದು ರಾಜ್ಕುಮಾರ್ ಅವರು, ಪುನೀತ್ ರಾಜ್ಕುಮಾರ್ ಅವರು ಜ್ಯೋತಿಯನ್ನು ಹಚ್ಚಬೇಕಾದ್ರೆ ನೀವು ಕ್ಯಾಂಡಲ್ ಅನ್ನ ಹಚ್ಚಿದ್ರಿ, ಅದನ್ನ ಹೀಗಂದಿದ್ರು ಆರೋಗ್ತಾ ಇತ್ತು, ಬಾಯಿಯಿಂದ ಉರುಗಿದ್ರು ಆರೋಗ್ತಾ ಇತ್ತು. ಬಾಯಿಯಿಂದ ಉರುಗಿದ್ರೆ ಜ್ಯೋತಿಯನ್ನ ನಾವು ಅಪವಿತ್ರಗೊಳಿಸಿದ ಹಾಗೆ, ನೀವು ಬೆರಳಿನಿಂದ ಜ್ಯೋತಿಯನ್ನ ಹಿಸಿದ್ರಿ. ನನಗೆ ದೊಡ್ಡ ಪಾಠ ಅಂತ ಅನಿಸ್ತು. ನಿಮಗೆ ನಮ್ಮ ಸಂಸ್ಕೃತಿ ಬಗ್ಗೆ ನಮ್ಮ ಸಂಸ್ಕೃತಿ ಬಗ್ಗೆ ಜ್ಯೋತಿ ಬಗ್ಗೆ ಇರೋ ಗೌರವವನ್ನು ಇದು ತೋರಿಸುತ್ತೆ. ಹಾಗಾಗಿ ಅವ್ರನ್ನ ಅಭಿನಂದಿಸ್ಕೊಂಡು ಮಾಡಿದ್ರು. ನೀವೆಲ್ಲ ಇದ್ರಿ. ಆಗಲೇ ನಮ್ಮ ವೈದ್ಯಾಧಿಕಾರಿಗಳು 2 ಘೋಷಣೆಗಳನ್ನ ಮಾಡಿಸಿದ್ರು. ಐ ಆಮ್ ದ ಬೆಸ್ಟ್ ಅಂತ. ಐ ಆಮ್ ದ ಬೆಸ್ಟ್ ಅಂತ ಇಂಗ್ಲಿಷಲ್ಲಿ ಬಿಡಿ, ನಾನೇ ಶ್ರೇಷ್ಠ ಅಂತ ಕನ್ನಡದಲ್ಲಿ ಹೇಳಿ ಒಂದ್ಸರಿ. ನಾನೇ ಶ್ರೇಷ್ಠ ಅಂತ, ಮೈ ಪ್ಯಾರೆಂಟ್ಸ್ ಆರ್ ಬೆಸ್ಟ್ ಅಂತ, ಶ್ರೇಷ್ಠ ಅಂತ ಹೇಳಿ ಅದನ್ನ. ಇದು ಕನ್ನಡದಲ್ಲಿ ಹೇಳಕ್ಕಾಗಲ್ಲ, ಯಾಕೆ ಇಂಗ್ಲಿಷಲ್ಲಿ ಇರಬೇಕು? ಇದು ರಾಜ್ಯೋತ್ಸವ ಆಚರಿಸೋ ರೀತಿನ ವೇದಿಕೆ ನಿಂತು ಅತಿಥಿಗಳ ಪಾಲಾಯಿತು ಈ ಪುಸ್ತಕ. ವಿದ್ಯಾರ್ಥಿಗಳೇ, ಒಮ್ಮೆ ಪ್ರೀತಿಯ ಚಪ್ಪಾಳೆ ಸಿಗಬಹುದಾ? ವೇದಿಕೆಯಲ್ಲಿರುವ ಎಲ್ಲ
ಸುಮಾರು ಒಂದು 300-400 ಜನ ಟೀಚರ್ಸ್ ಇದ್ದಾರೆ ಈ ಊರಲ್ಲಿ, ಮೇಸ್ಟ್ರುಗಳು. ಅಂದರೆ ಹಾಲಿ ಕೆಲಸ ಮಾಡ್ತಾ ಇರೋರು ಸುಮಾರು 100 ಜನ ಮೇಸ್ಟ್ರು, ಉಳಿದ ಅನೇಕರು ರಿಟೈರ್ಡ್ ಮೇಸ್ಟ್ರುಗಳಿರುವಂಥ ಊರು, ಮತ್ತು ಎಲ್ಲ ಮನೆಯಲ್ಲೂ ಹಸು ಸಾಕ್ತಾ ಇರುವಂಥ ಊರು. ಹೀಗೆ ಅದಷ್ಟೇ ಅಲ್ಲ, ಮಹಾರಾಜರು ಬಂದು ಇಲ್ಲಿ ಆಸ್ಪತ್ರೆ ಸ್ಥಾಪನೆ ಮಾಡಿದಂಥದ್ದು, ಶಿಕ್ಷಣ ಸಂಸ್ಥೆಗಳು ಮಾಡಿದಂಥದ್ದು. ನಮ್ಮ ಇವ್ರ ಮನೆಯಲ್ಲಿ ಕೂತಿದ್ದಾಗ ಆಯೋಜಕರ ಮನೆಯಲ್ಲಿ ಮಹಾರಾಜರದ್ದು 2 ಫೋಟೋ ಇದೆ. ಆ ಫೋಟೋಗಳೆಲ್ಲೂ ಸಿಗಲ್ಲ. ಅದೆಲ್ಲ ಈಗ ಭಾಳ ತುಂಬ ಜೋಪಾನವಾಗಿ ಇಟ್ಕೋಬೇಕಾದಂಥ ಫೋಟೋಗಳು, ಮಹಾರಾಜರ ಫೋಟೋ ಇಂಥ ಒಂದು ಜಾಗದಲ್ಲಿ ನಾವು ಬಂದಿದ್ದೀವಿ. ನಮ್ಮ ನಿಜಕ್ಕೂ ಭಾಳ ಖುಷಿ ಆಯಿತು. ಹೆಸರಿನ ಸಂಘದ ಜೊತೆ ಡಾಕ್ಟರ್ ರಾಜ್ಕುಮಾರ್ ಅಂದ್ರೇನೆ ಒಂದು ದೊಡ್ಡ ತಲೆಮಾರಿಗೆ ಕನ್ನಡವನ್ನ ಕಲಿಸಿದಂಥವ್ರು. ಇವತ್ತು ನಾವು ಕನ್ನಡ ಮಾತಾಡಲಿಕ್ಕೆ, ಸಿನಿಮಾ ನೋಡಲಿಕ್ಕೆ, ಬೇರೆ ಬೇರೆ ಕನ್ನಡದ ಮೇಲೆ ಪ್ರೀತಿಯನ್ನು ಹೆಚ್ಚಿಸ್ಕೊಳ್ಳಿಕ್ಕೆ ಡಾಕ್ಟರ್ ರಾಜ್ಕುಮಾರ್ ಅವರು ಕೂಡ ಕಾರಣ. ಇಂಥ ಒಂದು ವೇದಿಕೆಯಲ್ಲಿ ನಾವು ಹೆಚ್ಚು ಮಾತಾಡಿ ನಿಮ್ಮ ಸಮಯ ತಗೊಳ್ಳಲ್ಲ. ಯಾಕೆಂದ್ರೆ ಕನ್ನಡ ರಾಜ್ಯೋತ್ಸವದ ಬಗ್ಗೆ ಈಗಾಗಲೇ ಬಹಳಷ್ಟು ಜನ ಮಾತಾಡಿದ್ರು, ತುಂಬ ಚಂದ ಮಾತಾಡಿದ್ದಾರೆ. ನಾನು ಮತ್ತೆ ಪುನಃ ಅದನ್ನು ಹೇಳಕ್ ಹೋಗೋದಿಲ್ಲ. ಕವಿರಾಜ ಮಾರ್ಗದಲ್ಲಿ ಅತ್ಯುಗ್ರ ಅಭಿಮಾನಿಗಳು, ಪಂಡಿತರ್, ಕಾವ್ಯ ಪ್ರಯೋಗ ಪರಿಣಿತ ಮತಿಗಳು, ಕನ್ನಡಿಗರ್ ಅಂತ ಹೇಳ್ತಾನೆ. ಇಂಥವರು ಕನ್ನಡಿಗರು ಅಂದ್ರೆ ಅತಿ ಉಗ್ರರು, ಪಂಡಿತರು, ಅಭಿಮಾನಿಗಳು, ಕಾವ್ಯ ಪ್ರಯೋಗ ಮಾಡೋದ್ರಲ್ಲಿ ಪರಿಣಿತರು ಅಂತ. ಇಂಥ ಕನ್ನಡಿಗರು ಇವತ್ತು ಸ್ವಲ್ಪ ಹಿಂದೆ ಉಳಿದಿದ್ದೀವಿ ಅನ್ನೋದ್ರ ಬಗ್ಗೆ ಕೂಡ ಶೇಷಾದ್ರಿ ಸರ್ ಆಗ್ಲೇ ಹೇಳಿದ್ರು. ನಾವು ಮಮ್ಮಿ, ಅಂಕಲ್, ಡ್ಯಾಡಿ ಈ ಒಂದು ಹೆಸರಿಗೆ ಬಂದ್ಬಿಟ್ಟಿದ್ದೀವಿ ಅಂತ. ನನಗೆ ಯಾವಾಗಲೂ ಏನನ್ಸಂದ್ರೆ, ಕನ್ನಡ ಉಳಿಸೋಕೆ ಏನ್ ಮಾಡಬೇಕು? ಡಾಕ್ಟರ್ ವಿಷ್ಣುವರ್ಧನ್ ಅವರು ಒಂದು ಮಾತು ಹೇಳಿದ್ರು, ಕನ್ನಡಕ್ಕಾಗಿ ಹೋರಾಟಗಳು ಬೇಕಿಲ್ಲ, ಕನ್ನಡಿಗರು ಕನ್ನಡ ಮಾತನಾಡಿದರೆ ಸಾಕು ಅಂತ. ನಾವೆಲ್ಲ ಕನ್ನಡ ಮಾತಾಡಿದ್ರೆ ಸಾಕು. ಅಂದ್ರೆ ನನಗನ್ಸೋದೇನು ಅಂದ್ರೆ, ಅಷ್ಟೇ ಸಾಲದು. ನಾನು ಹೋದಲ್ಲೆಲ್ಲ ಒಂದು ವಿಚಾರ ಹೇಳ್ತೇನೆ. ಈ ಊರಲ್ಲಿ ಅನೇಕ ಹಿರಿಯರಿದ್ದಾರೆ. ಮುಂದಿನ ತಲೆಮಾರಿಗೆ ಆ ಹಿರಿಯರ ಜನಪದ ನುಡಿಗಟ್ಟುಗಳು, ನಿಮಗೆ ಗೊತ್ತಿರುವಂತ ಒಗಟುಗಳು, ಗಾದೆಗಳು ಮುಂದಿನ ತಲೆಮಾರಿಗೆ ದಾಟಿ ಹೋಗೋದೇ ಇಲ್ಲ. ಅದನ್ನ ದಾಟಿಸೋ ಜವಾಬ್ದಾರಿ ನಮ್ಮ ಮೇಲಿದೆ. ಸ್ವಲ್ಪ ಯೋಚನೆ ಮಾಡಿ. ಈಗ ಹಿರಿಯರು ಯಾರ್ಯಾರಿದ್ದಾರೆ, ಅವ್ರು ಮಾತಾಡ್ತಾ ಏನೋ ಒಂದು ಗಾದೆ ಹೇಳ್ತಾರೆ, ಏನೋ ಒಂದು ಒಗಟು ಹೇಳ್ತಾರೆ, ಬರೋದೇ ಇಲ್ಲ, ಗೊತ್ತೇ ಆಗೋದಿಲ್ವಲ್ಲ, ನೀವು ಹೇಳಕ್ಕಾಗಲ್ಲ. ಆ ಲೆಕ್ಕದಲ್ಲಿ ಹೇಳ್ತಾ ಹೋದ್ರೆ ಅಂತ ವಿಶೇಷವಾದ ವಿಷಯಗಳೆಲ್ಲ ನಾವು ಕಳ್ಕೊಳ್ತಾ ಹೋಗ್ತೀವಿ. ಮಗಧೀರ ಸಿನಿಮಾ ನೋಡಿದಿರಾ? ಮಗಧೀರ ಹೋಗ್ಲಿ ಗೊತ್ತಾ? ಗೊತ್ತಿಲ್ವಾ? ಹೋಗ್ಲಿಲ್ಲ. ಕಾದಲ್ ಅಂದ್ರೆ ಗೊತ್ತಾ? ಕಾದಲ್ ಜೋರಾಗಿ ಹೇಳಿ, ಯಾವ ಟೀಚರ್ ಏನು ಬೈಯಲ್ಲ. ಗೊತ್ತಾ? ಗೊತ್ತಿಲ್ವಾ? ದೊಡ್ಡವ್ರಿಗೆಲ್ಲ ಗೊತ್ತಾ? ಕಾದಲ್ ಅಂದ್ರೆ ಯಾವ ಭಾಷೆ ಅದು? ಕಾದಲ್ ಅಂದ್ರೆ ಯಾವ ಭಾಷೆ? ಜೋರಾಗಿ ಹೇಳು. ಕಾದಲ್ ಅನ್ನೋದು ಅಚ್ಚ ಕನ್ನಡದ ಭಾಷೆ. ಎಷ್ಟು ಜನರ ಹತ್ರ ಇದೆ ಕನ್ನಡ ನಿಘಂಟು, ಕನ್ನಡ ಡಿಕ್ಷನರಿ? ಕೈ ಎತ್ತೀರ? ಯಾರ ಹತ್ರ ಇದೆಯಾ ಕನ್ನಡ ಡಿಕ್ಷನರಿ? ಅಲ್ಲಿ ಯಾರು ಕೈ ಎತ್ತಿದ್ದಾರೆ? ವೆರಿ ಗುಡ್. ಇಲ್ಲಿ ವಾಚನಾಲಯ ಇದೆ ಅಂತ ಹೇಳಿದ್ರು ಆಗ್ಲೇ ಉಮೇಶ್ ಅವರು. 4 ಕನ್ನಡ ನಿಘಂಟು ತಂದಿರಿ. ನಿಮ್ಮ ಸ್ಕೂಲಲ್ಲಿ ಮೇಸ್ಟ್ರುಗಳಿಗೆ ನಾನು ರಿಕ್ವೆಸ್ಟ್ ಮಾಡೋದಿಷ್ಟೇ, ಕನ್ನಡ ನಿಘಂಟು ಕೊಡಿ. ಕನ್ನಡದ ಮೇಲೆ ಆಸಕ್ತಿ ಇರುವಂತ ವಿದ್ಯಾರ್ಥಿಗಳ ಪುಟಾಣಿ ನಿಘಂಟುಗಳು ಸಿಗ್ತವೆ, ತುಂಬಾ ಸಣ್ಣದು. ಕನ್ನಡ ಸಾಹಿತ್ಯ ಪರಿಷತ್ತಲ್ಲಿ ಕನ್ನಡ ಬೇರೆ ಬೇರೆ ಪದಗಳನ್ನ ಬಳಸದೇ ಇರುವಂತ ಪದಗಳನ್ನ ಬಳಸುವಂತಾಗ್ಲಿ ಅಂತ ಹೇಳ್ತಾ, ಕನ್ನಡ ಉಳಿಸೋದ್ರಿಂದ ಏನಿಲ್ಲ, ಕನ್ನಡ ವಾಹಿನಿಗಳು ನೋಡೋದು, ಕನ್ನಡ ಸಿನಿಮಾ ನೋಡೋದು, ಕನ್ನಡ ಪತ್ರಿಕೆ ಓದೋದು, ಕನ್ನಡ ಪುಸ್ತಕಗಳನ್ನು ಓದೋದು, ಕನ್ನಡ ಹೆಚ್ಚು ಮಾತಾಡೋದು, ಕನ್ನಡ ಬಳಸೋದು. ಇಷ್ಟ ಆದ್ರೆ ಕನ್ನಡ ತಾನಾಗಿ ಉಳಿಯುತ್ತೆ, ನಿತ್ಯೋತ್ಸವ ಆಗುತ್ತೆ. ಬರೀ ರಾಜ್ಯೋತ್ಸವ ಆಗಿ ಉಳಿಯೋದಿಲ್ಲ, ಅದು ನಿತ್ಯೋತ್ಸವ ಆಗುತ್ತೆ. ನಿತ್ಯೋತ್ಸವ ಆಗ್ಲಿ ಅಂತ ಹೇಳ್ತಾ ನಿಮ್ಮೆಲ್ರಿಗೂ ಒಳ್ಳೇದಾಗ್ಲಿ. ಮತ್ತೊಮ್ಮೆ ನನ್ನ ಜೊತೆ ಹೇಳ್ಬೇಕು, ಬನ್ನಿ ನಮ್ಮ ಸಂಗಡ ಅಂತ ಹೇಳ್ಬೇಕು. ಕನ್ನಡ 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 ಬನ್ನಿ ನಮ್ಮ ಸಂಗಡ. ಶುಭವಾಗಿ ಯಶಸ್ವಿಯಾಗಿ ನಡೆಸಿಕೊಟ್ಟಿದ್ದಾರೆ. ಇದೀಗ ಅವರು ಕಾರ್ಯಕ್ರಮವನ್ನ ಬಿಟ್ಟು ಹೊರಡುವ ಸಂದರ್ಭ. ಅವರಿಗೆ
ಡಾಕ್ಟರ್ ರಾಜ್ಕುಮಾರ್ ಅಭಿಮಾನಿಗಳ ಸಂಘ ಕನ್ನಡ ರೈತ ಯುವಕರ ಸಂಘದ ವತಿಯಿಂದ ಗೌರವ ಸಮರ್ಪಣೆ. ರವಿಕುಮಾರ್ ಅವರು ಇವರಿಗೆ ಡಾಕ್ಟರ್ ರಾಜ್ಕುಮಾರ್ ಅಭಿಮಾನಿಗಳ ಸಂಘದ ವತಿಯಿಂದ ಕನ್ನಡ ರೈತ ಯುವಕರ ಸಂಘ ವತಿಯಿಂದ ಪ್ರೀತಿಯ ಈ ಕ್ಯಾಮ್ರಾ ಅವಾಗ ಹೇಳಿದ್ದೆ ನಿಂದಕ್ಕೆ ಬರಲಿ. ವಿದ್ಯಾರ್ಥಿ ತಾಳ್ಮೆಯಿಂದ ಭಾಗಿಯಾಗಿದ್ದಕ್ಕೆ ಮಂಜಮ್ಮನವ್ರನ್ನ ಅವರು ಕಲಾವಿದ ಸತತ ಹೌದು ಮತ್ತು ಶ್ರೇಷ್ಠ ನಿರ್ದೇಶಕರು ಸಾಹಿತಿಗಳಾದ ಪಿ ನಾಗೇಶು ಮತ್ತು ನಮ್ಮ ನಾಗೇಂದ್ರ ಪ್ರಸಾದ್ ಅವರು ಬಂದಿದ್ದಾರೆ ಮತ್ತು ರಮೇಶ್ ಬಂದಿದ್ದಾರೆ. ಅನೇಕ ಸಾಹಿತಿಗಳನ್ನ ಡಾಕ್ಟರ್ಗಳೆಲ್ಲ ಕರೆಸಿದ್ದೀವಿ. ನಮಗೆ ಇವತ್ತೊಂದು ಪುಣ್ಯ ಅಂತ ನಾನು ತಿಳ್ಕೊತೀನಿ. ಯಾಕೆಂತಂದರೆ ನಮಗೆಷ್ಟೇ ಒಂದು ವಯಸ್ಸಾಗಿದೆ, ಎಷ್ಟೋ ವರ್ಷದ ಅನುಭವ ಇದೆ, ಕಲೆಯಲ್ಲಿ 75 ವರ್ಷದ ಅನುಭವ ಇದೆ. ನಿಮ್ಮ ಮುಂದೆ ನಾನು ಇನ್ನು ಚಿಕ್ಕವನೇ ನಾನು. ಯಾಕೆಂದರೆ ನಾನು ಬರೀ ನಟನೆ ಮಾತ್ರ ಕಲ್ತಿದ್ದೀನಿ, ಬರೀ ಕಲಾವಿದ ಅಷ್ಟೇ. ಮತ್ತು ನನ್ನ ಚಿತ್ರ ಪ್ರಾರಂಭ ಆಗಿದ್ದು ಸಹಿತ ಮಕ್ಕಳ ರಾಜ್ಯ ಚಿತ್ರದಿಂದ. ಆಮೇಲೆ ಈ ಮಕ್ಕಳೆಲ್ಲ ಕೂತಾಗ ನನಗೆ ಜ್ಞಾಪಕ ಬಂತು. ಪ್ರತಿಯೊಬ್ಬರು ಸಹಿತ ಕನ್ನಡದ ಬಗ್ಗೆ ಬಹಳ ಚೆನ್ನಾಗಿ ಮಾತಾಡಿದ್ದಾರೆ. ನಮ್ಮ ಶೇಷಾದ್ರಿ ಅವರು ಕನ್ನಡದ ಬಗ್ಗೆ ಚೆನ್ನಾಗಿ ಮಾತಾಡಿದ್ರು. ಅವರ ಸಾಕಷ್ಟು ತಿಳ್ಕೊಂಡು ಬಂದಿದ್ದಾರೆ. ಮತ್ತು ನಾಗೇಂದ್ರ ಪ್ರಸಾದ್ ಅವರು ಮತ್ತು ಡಾಕ್ಟ್ರು ಜ್ಞಾನ ಅನ್ನೋದು ಇಷ್ಟು ಮುಖ್ಯ. ವಿದ್ಯೆ ಅನ್ನೋದು ಒಂದು ದೊಡ್ಡ ವಿದ್ಯಂತೆ. ಅದಕ್ಕೆ ಹಿರಿಯರು ಹೇಳಿದ್ದಾರೆ, ವಿದ್ಯಾನಾಮ ನರಿಸ್ತೆ ರೂಪ ಮಧುಕಂ ಪ್ರಚ್ಛನ್ನ ಗುಣಂಧನ ವಿದ್ಯಾ ಬೋಧಕರೇ ಯಶಸ್ಸುಕರೇ ವಿದ್ಯಾ ಗುರುನಾಂ ಗುರು ಹೋಯ್ತು. ಅಂದರೆ ವಿದ್ಯೆ ಅನ್ನೋದು ಗುರು. ಮತ್ತು ಗುಪ್ತರು ಇದೆ ಅಂತೆ. ನೀವು ಕೋಟಿ ರೂಪಾಯಿ ಸಂಪಾದನೆ ಮಾಡಿ ಎಲ್ಲ ಖರ್ಚು ಮಾಡಿ ಹಾಳು ಮಾಡ್ಬಿಡ್ತೀನಿ. ಆದರೆ ವಿದ್ಯೆ ಅನ್ನೋದು ಗುಪ್ತನಿಧಿ, ಯಾವ ಬೇಕಾದ್ರೂ ಅವರು ಖರ್ಚು ಮಾಡಬೇಕು ಅಂತ ವಿದ್ಯಾನಿಧಿಗಳು ಇವರೆಲ್ಲ ಕೂತಿದ್ದಾರೆ. ನೀವೆಲ್ಲ ದೊಡ್ಡ ದೊಡ್ಡವರು ಓದ್ದವ್ರು ಕೂತಿದ್ದೀರಿ. ನಿಮ್ಮ ಮುಂದೆ ನಾನೊಬ್ಬ ಕಲಾವಿದ ಬಂದು ಹಾಸ್ಯ ಕಲಾವಿದ ಅಂತ ನೀವೆಲ್ಲ ಗುರುತಿಸಿದರೆ, ನಾನು 720 ಚಿತ್ರದಲ್ಲಿ ಪಾತ್ರ ಮಾಡಿದ್ದೀನಿ. ನಮಗೊಂದು ಖುಷಿ ಆಗುತ್ತೆ. ಇವತ್ತು ಮೇಲೂರು, ಆ ಮೇಲೂರು ಬಗ್ಗೆ ನಮ್ಮ ಅದ್ರ ಬಗ್ಗೆ ಒಳ್ಳೊಳ್ಳೆ ಅಭಿಪ್ರಾಯ ಕೊಟ್ಟರು. ಮೇಲೂರು ಅಂದರೆ ಬೇರೆ ದರ್ಜೆಯ ಊರೇ ಅಂತ ಹೇಳಿದ್ರು. ಭಾಳ ಸಂತೋಷ ಆಯಿತು. ನಮ್ಮ ನೋಡಿ, ನಮಗೇನು ಪುಣ್ಯ ನೋಡಿ. ನಮಗೆ ಶ್ರೀನಿವಾಸ ಅವರು, ಮರವಾಡ ತಂಡದವರು ಮತ್ತು ಈ ಎಲ್ಲ ಸಂಘದವರೆಲ್ಲ ನಮ್ಮನ್ನು ಕರೆಸಿದ್ರು. ನಿಮ್ಮನ್ನೆಲ್ಲ ನೋಡೋದು ಸೌಭಾಗ್ಯ ಯಾರು ಸಿಕ್ಕಿತ್ತು. ಎತ್ತನ ಮಾವರ ಎತ್ತನ ಹೋಗಿ ಎಂದಾಗ ನಾವೆಲ್ಲೋ ಬೆಂಗಳೂರು ಇರ್ತೀವಿ, ನೀವೆಲ್ಲ ಇರ್ತೀವಿ. ಇವತ್ತು ನಿಮ್ಮನ್ನೆಲ್ಲ ನೋಡೋ ಜೊತೆಗೆ ನಮ್ಮ ಸಹೋದ್ಯೋಗಿಗಳನ್ನು ನೋಡೋಕ್ಕೆ ಒಂದು ಅವಕಾಶ ಸಿಗುತ್ತೆ ಕನ್ನಡ ರಾಜ್ಯೋತ್ಸವದಲ್ಲಿ. ನೋಡಿ, ನಿಮ್ಮ ಮಕ್ಕಳು ಗಲಾಟೆ ಮಾಡ್ತಿದ್ರೆ ನಿಮ್ಗೊಂದು ಮಾತಾಡ್ತಿದ್ದೀವಿ, ಬಿಡೋಣ ನಿಂದ ಗಲಾಟೆ ಆಯ್ತು ಬಿಡೋಣ. ಮಕ್ಕಳು ಹಿಂದೆ ಕೂತಿದ್ರೆ ಗಲಾಟೆ ಮಾಡ್ತಿದ್ದೀನಿ. ಅದು ನೋಡಿ, ಕುವೆಂಪು ಅವರು ಒಂದು ಮಾತು ಹೇಳಿದ್ದಾರೆ. ಎಂಥ ಮಾತು ಅಂದರೆ, ಮಕ್ಕಳು ಭತ್ತದ ಚೀಲ ಆಗಬಾರ್ದು, ಭತ್ತ ಬೆಳೆಯುವ ಗದ್ದೆಗಳಾಗಬೇಕು. ಅಂದರೆ ಇವೆಲ್ಲ ಮಕ್ಕಳು ಸೇರಿದ್ರಿ, ನಾಳೆ ಏನಾಗ್ತದೆ, ರಾಜಕೀಯ ವ್ಯಕ್ತಿಗಳಾಗ್ತಿರೋ, ಡಾಕ್ಟರ್ ಆಗ್ತಿರೋ, ಆಕ್ಟರ್ ಆಗ್ತಿರೋ, ಅಥವಾ ವೈದ್ಯಕೀಯ ಸೇರ್ತಿರೋ, ಅಥವಾ ವಕೀಲರಾಗ್ತಿರೋ, ಏನಾಗ್ತದೆ ದೊಡ್ಡ ದೊಡ್ಡ ಹೇಳೋಕ್ಕಾಗಲ್ಲ. ಏನಾದರೂ ಸಹಿತ. ಯಾಕಂದರೆ ನಿಮ್ಮಲ್ಲಿ ಭವಿಷ್ಯ ನೀವು ರೂಢಿಸ್ಕೊಂಡಾಗಿದೆ. ನಿಮ್ಮ ತಂದೆ ತಾಯಿಗಳು, ನಿಮ್ಮ ಗುರುಗಳು ಹೇಳಿದಾಗ ನೀವು ಕೇಳಿದ್ರೆ ಖಂಡಿತ ನಿಮ್ಮ ಭವಿಷ್ಯ ರೂಪಿಸ್ಕೋಬಹುದು. ಮತ್ತು ಯಾವತ್ತೇ ಆಗಲಿ ನಮ್ಮ ಹೇಳಿದಾಗೆ ಡ್ಯಾಡಿ ಮಮ್ಮಿ ಅನ್ಬೇಡಿ, ಅಪ್ಪ ಅಮ್ಮ ಅನ್ನಿ, ಅಣ್ಣ ಅಕ್ಕ ತಮ್ಮ, ಎಷ್ಟು ಒಳ್ಳೊಳ್ಳೆ ಸುಂದರವಾದ ಪದಗಳಿವೆ. ಆ ಪದಗಳನ್ನು ಉಪಯೋಗಿಸಿ ಹೇಳಿದರೆ ಬರೆಯೋಕ್ಕೆ ಕೋಟಿ ಭಾಷೆ, ಆಡೋಕ್ಕೆ ಒಂದೇ ಭಾಷೆ ಕನ್ನಡ ಕನ್ನಡ ಕನ್ನಡ. ನೀವು ಆ ಕನ್ನಡ ಭಾಷೆಯನ್ನು ನೀವು ಬಿಡಿಸ್ಕೋಬೇಕು. ಮಕ್ಕಳು ನಿಮ್ಮ ಹಿರಿಯರು ಹೇಳಬೇಕು, ಕನ್ನಡ ಬಗ್ಗೆ ಚೆನ್ನಾಗಿ ಹೇಳಬೇಕು. ಕನ್ನಡ ಮಾತಾಡೋದು ಇಲ್ಲಿ ಕಾನ್ವೆಂಟ್ ಹೋಗಿ ಎಲ್ಲ ಮಾಡಿ ಎಲ್ಲ ಬರೀ ಅದು ತಪ್ಪೇನಿಲ್ಲ. ಯಾಕಂದರೆ ಜ್ಞಾನ ಸಂಪತ್ತು ಎಲ್ಲ ಬರೀ ಕನ್ನಡದಲ್ಲ, ಎಲ್ಲ ಭಾಷೆಗಳಲ್ಲೂ ಜ್ಞಾನ ಇದೆ. ಏನೋ ಕಲೀರಿ, ಆದರೆ ಕನ್ನಡ ಮಾತ್ರ ಯೂಸ್ ಮಾಡಿರಿ.
ಮತ್ತು ಸಾಮಾನ್ಯವಾಗಿ ಆ ಒಂದು ನನ್ನ ಧ್ವನಿ ರೂಪದಲ್ಲಿ ಏನೋ ಸ್ವಲ್ಪ ಹಾಸ್ಯ ಮಾಡ್ಬೋದು. ರಾಜ್ಕುಮಾರ್ ಅವರು ಶ್ರುತಿ ಸೇರಿದಾಗ ಚಿತ್ರ ನೀವೆಲ್ಲ ನೋಡಿದ್ದೀರಿ. ಆ ಶ್ರುತಿ ಸೇರಿದಾಗ ಚಿತ್ರದಲ್ಲಿ ನೀವು ಸ್ವಲ್ಪ ಕೂತ್ಕೊಂಡ್ಬಿಟ್ರೆ ಮಕ್ಕಳು ನೋಡ್ಬೋದಲ್ವಾ, ಅಣ್ಣ ಮಕ್ಕಳು ಪಾಪ ಅವ್ರಿಗೋಸ್ತಾನೆ ಶ್ರುತಿ ಸೇರಿದಾಗ ಚಿತ್ರದಲ್ಲಿ ನೋಡಿದ್ದೀವಿ. ಅದರಲ್ಲಿ ಅವರು ಡಾಕ್ಟ್ರು, ಅವನು ಅಸ್ಟೆಂಟು. ಆದರೆ ನಮ್ಮ ಬಾಲಣ್ಣವರೇ ತಿಳ್ಕೊಂಡ್ಬಿಟ್ಟಿದ್ದಾರೆ ಅಂದರೆ ನಾನೇ ಡಾಕ್ಟ್ರು, ಅವರೇ ಒಂದು ಕಾಂಪೌಂಡರ್ ತಿಳ್ಕೊಂಡ್ಬಿಟ್ಟಿರ್ತಾರೆ. ನಾನು ಯಾಕೆ ಹೇಳ್ತೀನಿ ಅಂದರೆ, ಈಗೊಂದು 50-60 ವರ್ಷದ ಮುಂದೆ ಹಳ್ಳಿಗಳಲ್ಲಿ ಟೂರಿಂಗ್ ಟ್ಯಾಕ್ಸ್ ಅಂತ ಬರ್ತಿತ್ತು. ಆ ಟೂರಿಂಗ್ ಟ್ಯಾಕ್ಸ್ನಲ್ಲಿ ಒಂದೇ ಒಂದು ಪ್ರೊಡಕ್ಟ್ ಇರೋದು, ಅದು ಬ್ರಿಟಿಷ್ ಕಾಲದ್ದು. ಅದೆಲ್ಲ ಕೆಟ್ಟೋಗ್ಬಿಟ್ರೆ ಯಾವ ಥರ ಸೌಂಡ್ ಬರುತ್ತೆ ಅನ್ನೋದು ಮೊದಲು ಆ ರಾಜ್ಕುಮಾರ್ ಅವರನ್ನು ಮಾತಾಡಿದೊಂದು ಸಂಭಾಷಣೆ ಹೇಳ್ತೀನಿ. ಆ ಮೋಟರ್ ಕೆಟ್ಟೋದ್ರೆ ಹಾಗಾಗತ್ತೆ ಅನ್ನೋದು ಹೇಳ್ತೀನಿ ನೋಡಿ. ಶ್ರುತಿ ಸೇರಿದಾಗ ಹೀಗೆ ಜನ ಸೇರಿಬಿಟ್ಟಿರ್ತಾರೆ. ಡಾಕ್ಟರ್ ರಾಜ್ಕುಮಾರ್ ಅವರು ನಾನು ಇಬ್ಬರು ಕಾರಿನಿಂದ ಬಂದಿರ್ತೀವಿ. ರಾಜ್ಕುಮಾರ್ ಅವರು ಕೇಳ್ತಾರೆ, ಏನಿದು ಇಷ್ಟೊಂದು ಜನ ಸೇರ್ಬಿಟ್ಟಿದ್ದಾರೆ, ಏನು ಹುಟ್ಟಬಲ್ಲ? ಅಲ್ಲಪ್ಪ ನಮ್ಮ ನಾಮಕರಣ ಬಾಲಣ್ಣ. ನಮ್ಮ ಡಾಕ್ಟ್ರು ಅಂತ ನನ್ನ ಕಡೆ ತೋರಿಸ್ತಾರೆ. ನಮ್ಮ ಡಾಕ್ಟ್ರು ತಂದಾಗ ಹಾಕ್ತಾರೆ ಅಂತ ಕೇಳಿದ್ದಾರೆ. ಅದಕ್ಕೋಸ್ಕರ ಅವರ ಸಂಗೀತ ಕೇಳಕ್ಕೋಸ್ಕರ ಇಷ್ಟು ಜನ ಸೇರಿಸ್ಬಿಟ್ಟಿದ್ದೀವಿ. ರಾಜ್ಕುಮಾರ್ ಅಂತ ಪುಣ್ಯ 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 ಮಾಡಿದ್ರು ಜನ. ಅದು ಹಿಂದೆ ಕರ್ನಾಟಕದಲ್ಲಿ ಮಳೆ ಬಂದು ಬರಗಾಲ ಬಿದ್ದಾಗ ಇವರು ಅಮೃತಪುರ ಸಿಂಧರಾಗರ ಎಳೆದ್ರು ಸಂಭಾಷಣೆ. ಅದು ಮೋಟ್ರ್ ಕೆಟ್ಟೋಗ್ಬಿಟ್ರೆ ಹಾಗೆ ಮುಂದಕ್ಕೆ ತಿರ್ಗಿ ಅದೇ ಡೈಲಾಗ್ಸ್ ಹೇಳ್ತಿದ್ರೆ ಮೋಟ್ರ್ ಕೆಟ್ಟೋಗ್ಬಿಟ್ರೆ ಹಾಗೆ ಇರ್ತದೆ. ನಾವು ರಾಜ್ಕುಮಾರ್ ಅವರು ಬರ್ತೀವಿ. ರಾಜ್ಕುಮಾರ್ ಏನು ಇಷ್ಟೊಂದು ಜನ ಸೇರ್ಬಿಡ್ತಾರೆ, ಏನು ಗುಡ್ದಮ್ಮನ? ಅಲ್ಲಪ್ಪ ನನ್ನ ನಾಮಕರಣ, ಅದನ್ನು ಮೋಟ್ರ್ ಕಟ್ಟೋದು ಅದು ನಾಟಕ ಅವ್ರ ಸಂಸ್ಕೃತಿ ಅದು ಮೋಟ್ರ್ ನಿಂತ ಇತ್ತು. ಸರಿ, ಆಮೇಲೆ ಲೈಟೆಲ್ಲ ಆಫ್ ಮಾಡಿಬಿಟ್ಟು ತಿರ್ಗಿ ಮೋಟ್ರ್ ರಿಪೇರಿ ಮಾಡಿದ್ರು. ಎಲ್ಲಿ ಶುರುವಾಯಿತು? ನನ್ನ ಹಾಡಿನ ಶುರುವಾಯಿತು. ಬೊಂಬೆ ಹಾಕಡೆ ಬೊಂಬೆಯಾಟ ಬಯ್ಯ ನೀ ಸೂತ್ರಧಾರಿ ನಾ ಪಾತ್ರಧಾರಿ ಗಡವ ಸೇರಿ ಸೈಯ. ತಿರ್ಗ ಮೋಟ್ರ್ ಕಟ್ಟೋದು. ತಿರ್ಗಾ ಮೋಟ್ರ್ ನಿಂತ್ಕೊಂಡ್ಬಿಡ್ತೀವಿ. ಅಂಗಡಿಯಿಂದ ಮಹಾನ್ ವ್ಯಕ್ತಿ ಹಾಗೂ ವ್ಯಕ್ತಿತ್ವ ಇವರದ್ದು. ನವಜೀವನ ಸೇವಾ ಸಂಘದ ಮೂಲಕ ಲ್ಯಾಪ್ಟಾಪ್, ಟ್ಯಾಬ್ಲೆಟ್ಗಳು, ಇತರ ಅಗತ್ಯ ವಸ್ತುಗಳನ್ನು ನೀಡಿ ಸಹಾಯ ಮಾಡಿದ್ದಾರೆ. ನೋಡಿ, ಹೆಸರು 4 ಜನ ನಮ್ಮ ಕರ್ನಾಟಕದಲ್ಲಿ ಟೀಚರ್ ಆಗಿದ್ದಾರೆ, 3-4 ಜನ ನಮ್ಮ ಕರ್ನಾಟಕದಲ್ಲಿ ಪೊಲೀಸರಾಗಿದ್ದಾರೆ. ಇಷ್ಟು ದಿವಸ ನಾವು ಹೊರ ರಾಜ್ಯದಲ್ಲಿ ಕೇಳ್ತಿದ್ವಿ, ನಮ್ಮ ಕರ್ನಾಟಕದಲ್ಲಿ 8 ಜನ ಸರ್ಕಾರಿ ನೌಕರಿಯನ್ನು ತಗೊಂಡಿದ್ದಾರೆ. ನಿಮ್ಮ ಮಕ್ಕಳು ನಂತರ ಆದ್ರೆ ಅವ್ರಿಗೆ ವಿದ್ಯಾಭ್ಯಾಸ ಕೊಟ್ರೆ ಅವ್ರ ಬದುಕನ್ನು ಅವ್ರು ಕಟ್ಕೊಳ್ತಾರೆ. ನನಗಿವತ್ತು ನನ್ನ ತಂದೆ ತಾಯಿ SSLC ಓದಿಸಿದಕ್ಕೋಸ್ಕರನೇ ನಾನು ಯಾವ ಕೆಟ್ಟ ಕೆಲಸಕ್ಕೆ ಹೋಗ್ಲಿಲ್ಲ, ನಾನು ಭಿಕ್ಷೆ ಬೇಡಕ್ಕೆ ಹೋಗ್ಲಿಲ್ಲ. ನನ್ನ ತಂದೆ ತಾಯಿ ನನ್ನನ್ನು ಹೊರಗೆ ಹಾಕಿದಾಗ ಬೆಳಗ್ಗೆ 5 kg ಇಡ್ಲಿ ಮಾಡಿ ಪುಟ್ಟೆಗೆ ತುಂಬಿಕೊಂಡು ಟಿಫನ್ ಬಾಕ್ಸ್ನಾಗ ಚಟ್ನಿ ತುಂಬಿಕೊಂಡು ಊರೊಳಗೆ ಹೋಗಿ ಮಾರ್ಕೊಂಡ್ ಬರ್ತಿದ್ದೆ. 1 ರೂಪಾಯಿಗೆ 4 ಇಡ್ಲಿ. ನನ್ನ ತಂದೆ ತಾಯಿ ನನ್ನನ್ನು ಹೊರಗೆ ಹಾಕಿದಾಗ ಅಡ್ಡದಾರಿ ಹಿಡಿಬಾರ್ದಂತ 1 ರೂಪಾಯಿಗೆ 4 ಇಡ್ಲಿ ಮಾರ್ಕೊಂಡ್ ಬರ್ತಿದ್ದೆ. ಬಂಧುಗಳೇ, ಜೀವನ ಒಂದೇ ಸಮನಾಗಿರೋದಿಲ್ಲ. 1 ರೂಪಾಯಿಗೆ ಇಡ್ಲಿ 4 ಮಾರಿದವಳು ನಾನೇ. 21ನೇ ಇಸ್ವಿಯಲ್ಲಿ ಪದ್ಮಶ್ರೀ ತಗೊಳಕ್ ಹೋಗುವಾಗ ಏರ್ಪೋರ್ಟಲ್ಲಿ 218 ರೂಪಾಯಿ ಕೊಟ್ಟು ಇಡ್ಲಿ 3 ತಿಂದವಳು ನಾನೇ. 218 ರೂಪಾಯಿಗೆ 3 ಇಡ್ಲಿ ತಿಂದವಳು ನಾನೇ. 4 ಮಾರಿದವಳು 1 ರೂಪಾಯಿಗೆ ನಾನೇ. 218 ರೂಪಾಯಿ ಕೊಟ್ಟು 3 ಇಡ್ಲಿ ತಿಂದವಳು ನಾನೇ. ಹಂಗಾಗಿ ಬದುಕು ಶಾಶ್ವತವಲ್ಲ. ಅಂತ ಮಕ್ಕಳಿಗೆ ವಿದ್ಯಾಭ್ಯಾಸವನ್ನು ಕೊಡ್ರಿ, ಅವ್ರು ಹೊರಗೆ ಹಾಕ್ಬೇಡ್ರಿ. ಆ ಮಕ್ಕಳನ್ನ ವಿದ್ಯಾಭ್ಯಾಸ ಕೊಟ್ರೆ ಅವರೊಂದು ದಿನ ಮುಂದೊಂದು ದಿನ ಮಂಜಮ್ಮನ ತರ ಸಾಧಕರಾಗ್ತಾರೆ ಅಂತ ನಾನು ನಿಮ್ಗೆ ಕೈ ಮುಗಿದು ಕೇಳ್ಕೊಳ್ತೀನಿ. ಅದೇ ರೀತಿಯಾಗಿ ಶ್ರೀಯುತ ಉಮೇಶ್ ಸರ್ ಅವರು ಕನ್ನಡಕ್ಕೆ ವಂದನೆಗಳನ್ನು ಗೌರವ ಸಮರ್ಪಣೆ. ಅದೇ ರೀತಿಯಾಗಿ ಶ್ರೀಯುತ ಮಾತಾ ಬೀಜರ್ ಅವರು ಪದ್ಮಶ್ರೀ ಪುರಸ್ಕೃತರು.
ಅದೇ ರೀತಿಯಾಗಿ ಶ್ರೀ ಶೇಷಾದ್ರಿ ಸರ್ ಅವರಿಗೆ ನಮ್ಮ ನಿಮ್ಮೆಲ್ಲರ ಪರವಾಗಿ ವಂದನೆಗಳೊಂದಿಗೆ